ವಿದ್ಯಾರ್ಥಿಗಳೇ ಸ್ವಾಗತ. ಈ ಪಾಠದಲ್ಲಿ ನಾವು ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ ಅಲ್ಯೂಮಿನಿಯಂ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್, ಟಿ ಜಾಯಿಂಟ್ ಮತ್ತು ಕಾರ್ನರ್ ಜಾಯಿಂಟ್ಗಳನ್ನು ಮಾಡಲು ಕಲಿಯುತ್ತೇವೆ. ಈ ಪಾಠದಲ್ಲಿ ನೀವೇನು ಕಲಿಯುತ್ತೀರೆಂದರೆ ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಅಲ್ಯೂಮಿನಿಯಂ ಶೀಟ್ಸ್ ತಯಾರಿಸುವುದು, ಅಲ್ಯೂಮಿನಿಯಂ ವೆಲ್ಡಿಂಗ್ ಆಗಿ ಲ್ಯಾಪ್ ಜಾಯಿಂಟ್, ಟಿ ಜಾಯಿಂಟ್ ಮತ್ತು ಕಾರ್ನರ್ ಜಾಯಿಂಟ್ ಅನ್ನು ಸೆಟ್ ಮಾಡುವುದು, ಜಾಯಿಂಟ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡುವುದು, ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್ ಅಸೆಸ್ ಮಾಡಲು ಅಗತ್ಯವಿರುವ ಸಾಧನಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಸ್ಟೀಲ್ ವೈರ್ ಬ್ರಷ್, ಫಿಲ್ಲರ್ ರಾಡ್ಸ್, ವೆಲ್ಡಿಂಗ್ ಟಾರ್ಚ್, ಕೀ ಮತ್ತು ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, ವೆಲ್ಡಿಂಗ್ ಪವರ್ ಸೋರ್ಸ್, ಶೀಲ್ಡಿಂಗ್ ಆರ್ಗಾನ್ ಗ್ಯಾಸ್ ಸಿಲಿಂಡರ್, ಟಂಗ್ಸ್ಟನ್ ಎಲೆಕ್ಟ್ರಾಡ್, ಫುಡ್ ಸ್ವಿಚ್, ಸೆಂಟರ್ ಪಂಚ್. ಈಗ GTAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್ ಅಸೆಸ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ಗಳನ್ನು ನೋಡೋಣ. ಡೈಮೆನ್ಷನ್ಸ್ಗಳಿಗೆ ಅನುಗುಣವಾಗಿ ಅಲ್ಯೂಮಿನಿಯಂ ಶೀಟ್ ತಯಾರಿಸಿ. ಕೆಮಿಕಲ್ ಕ್ಲೀನಿಂಗ್ ವಿಧಾನದ ಮೂಲಕ ಶೀಟ್ನ ಅಂಚುಗಳನ್ನು ಸ್ವಚ್ಛಗೊಳಿಸಿ ಮತ್ತು ಡಿಬರ್ ಮಾಡಿ. ಸರ್ಫೇಸ್ ಕ್ಲೀನಿಂಗ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಬಳಸಿ. ಅಲ್ಯೂಮಿನಿಯಂ ಪ್ಲೇಟ್ಗಾಗಿ ಫ್ಲಾಟ್ ಪೊಸಿಷನ್ನಲ್ಲಿ ಲ್ಯಾಪ್ ಜಾಯಿಂಟ್, ಟಿ ಜಾಯಿಂಟ್ ಮತ್ತು ಕಾರ್ನರ್ ಜಾಯಿಂಟ್ನಲ್ಲಿ ಶೀಟ್ಗಳನ್ನು ಸೆಟ್ ಮಾಡಿ. ಟಂಗ್ಸ್ಟನ್ ಎಲೆಕ್ಟ್ರಾಡ್ ಅನ್ನು ಬಳಸಿ. (95% ಅಲ್ಯೂಮಿನಿಯಂ, 5% ಸಿಲಿಕಾನ್ ಮತ್ತು ಫಿಲ್ಲರ್ ವೈರ್ ಅನ್ನು ಆಯ್ಕೆ ಮಾಡಿ. ಟ್ಯಾಕ್ ವೆಲ್ಡ್ ಮಾಡಿ. GTAW ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಹೇಗೆ ಮಾಡಲಾಗುತ್ತದೆ ಎಂದು ಈಗ ನೋಡೋಣ. ವೆಲ್ಡಿಂಗ್ ಪೊಸಿಷನರ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಲ್ಯಾಪ್ ಜಾಯಿಂಟ್ಗಳನ್ನು ಸೆಟ್ ಮಾಡಿ. ಟಂಗ್ಸ್ಟನ್ ಎಲೆಕ್ಟ್ರಾಡ್ ಅನ್ನು ಬಳಸಿ. (95% ಅಲ್ಯೂಮಿನಿಯಂ, 5% ಸಿಲಿಕಾನ್ ಮತ್ತು ಫಿಲ್ಲರ್ ವೈರ್ ಆಯ್ಕೆ ಮಾಡಿ. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಲ್ಯಾಪ್ ಜಾಯಿಂಟ್ ವೆಲ್ಡ್ ಮಾಡಿ. ವೆಲ್ಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ವೆಲ್ಡ್ ಏರಿಯಾವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ಮೇಲೆ ಲ್ಯಾಪ್ ಜಾಯಿಂಟ್ ಮಾಡಲು ನಾವು ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ಮತ್ತು ಅದರ ಡಿಫೆಕ್ಟ್ಸ್ಗಳನ್ನು ಈಗ ನೋಡೋಣ. ಲೆಫ್ಟ್ ವರ್ಡ್ ಡೈರೆಕ್ಷನ್ನಲ್ಲೇ ಹೋಗಿ. ಎಲೆಕ್ಟ್ರಾಡ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿಕೊಂಡು ಓವರ್ ಡೆಪೋಸಿಷನ್ ತಪ್ಪಿಸಿ. ಸಮಾನ ಲೆಗ್ ಲೆಂತ್ ಮತ್ತು ಗಾತ್ರ ಸರಿಯಾಗಿದೆಯೇ ಎಂದು ಫಿಲೆಟ್ ವೆಲ್ಡ್ ಅನ್ನು ಪರೀಕ್ಷಿಸಿ. ಬ್ಲೋ ಹೋಲ್ಸ್, ಇಂಪ್ರಾಪರ್ ಫ್ಯೂಷನ್,
edge of plate melting off. Uneven ripple. GTAW ಪ್ರಕ್ರಿಯೆಯನ್ನು ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ನಲ್ಲಿ ಟಿ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ಹೇಗೆ ಮಾಡಲಾಗುತ್ತದೆ ಎಂದು ಈಗ ನೋಡೋಣ. ವೆಲ್ಡಿಂಗ್ ಪೊಸಿಷನರ್ ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಟಿ ಜಾಯಿಂಟ್ ಅನ್ನು ಸೆಟ್ ಮಾಡಿ. ಟಂಗ್ಸ್ಟನ್ ಎಲೆಕ್ಟ್ರಾಡ್ ಅನ್ನು ಬಳಸಿ. ,95% ಅಲ್ಯೂಮಿನಿಯಂ, 5% ಸಿಲಿಕಾನ್ ಮತ್ತು ಫಿಲ್ಲರ್ ವೈರ್ ಆಯ್ಕೆ ಮಾಡಿ. ಲ್ಯಾಟ್ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ ಟಿ ಜಾಯಿಂಟ್ ವೆಲ್ಡ್ ಮಾಡಿ. ವೆಲ್ಡ್ ಏರಿಯಾವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ವೆಲ್ಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. GTAW ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ನಲ್ಲಿ ಟಿ ಜಾಯಿಂಟ್ ಅನ್ನು ಅಸೆಸ್ ಮಾಡಿ. ಲೆಫ್ಟ್ವರ್ಡ್ ಡೈರೆಕ್ಷನ್ ನಲ್ಲೇ ಹೋಗಿ. ಎಲೆಕ್ಟ್ರಾಡ್ ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿಕೊಂಡು ಓವರ್ ಡೆಪಾಸಿಷನ್ ತಪ್ಪಿಸಿ. ಸಮಾನ ಲೆಗ್ ಲೆಂತ್ ಮತ್ತು ಗಾತ್ರ ಸರಿಯಾಗಿದೆಯೇ ಎಂದು ಫಿಲೆಟ್ ವೆಲ್ಡ್ ಅನ್ನು ಪರೀಕ್ಷಿಸಿ. ಅಂಡರ್ಕಟ್, ಇಂಪ್ರಾಪರ್ ಫ್ಯೂಷನ್, uneven ripple. GTAW ಪ್ರಕ್ರಿಯೆಯನ್ನು ಬಳಸಿಕೊಂಡು ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ನಲ್ಲಿ SS ಕಾರ್ನರ್ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವೆಲ್ಡಿಂಗ್ ಪೊಸಿಷನರ್ ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಬ್ ಅನ್ನು ಸೆಟ್ ಮಾಡಿ. ಕರೆಂಟ್ ಅನ್ನು 60 ರಿಂದ 90 ಆಂಪಿಯರ್ ಗೆ ಸೆಟ್ ಮಾಡಿ. ಫ್ಲಾಟ್ ಪೊಸಿಷನ್ ನಲ್ಲಿ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ಔಟರ್ ಕಾರ್ನರ್ ಜಾಯಿಂಟ್ ನ ರೂಟ್ ನಲ್ಲಿ ಸರಿಯಾದ ಪೆನೆಟ್ರೇಷನ್ ಇರುವ ಒಂದೇ ಗಾತ್ರದ ಬೀಡ್ ಅನ್ನು ಮಾಡಿ. ಸಣ್ಣ ಆರ್ಕ್ ಮತ್ತು ಒಂದೇ ಪ್ರಯಾಣದ ವೇಗ ಇರುವಂತೆ ಕಾರ್ನರ್ ಜಾಯಿಂಟ್ ವೆಲ್ಡ್ ಮಾಡಿ. ವೆಲ್ಡ್ ಬೀಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. GTAW ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ ನಲ್ಲಿ 2 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ ನಲ್ಲಿ SS ಕಾರ್ನರ್ ಜಾಯಿಂಟ್ ಮಾಡಲು ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವೀಗ ನೋಡೋಣ. GTAW ಗಾಗಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ವಿದ್ಯುತ್ ಸಂಪರ್ಕ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಬರಿಗಣ್ಣಿಂದ ಆರ್ಕ್ ಅನ್ನು ನೋಡಬೇಡಿ. ಸರಿಯಾದ ಬಟ್ಟೆ ಧರಿಸಿ. ದಹನಕಾರಿ ವಸ್ತುಗಳನ್ನು ವೆಲ್ಡ್ ಏರಿಯಾದಿಂದ ಹೊರಗಿಡಿ. ಯಾವಾಗಲೂ ವೆಲ್ಡಿಂಗ್ ಮಷೀನ್ ಅನ್ನು ಸರಿಯಾಗಿ ಅರ್ತ್ ಮಾಡಿ.
ಎಲೆಕ್ಟ್ರಾಡ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿ. ಲೆಫ್ಟ್ವರ್ಡ್ ಡೈರೆಕ್ಷನ್ನಲ್ಲೇ ಹೋಗಿ. ಎಲೆಕ್ಟ್ರಾಡ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸಿಕೊಂಡು ಓವರ್ ಡೆಪಾಸಿಷನ್ ತಪ್ಪಿಸಿ. ಬ್ಲೋ ಹೋಲ್ಸ್, ಕಾನ್ವೆಕ್ಸಿಟಿ, ಕರಗಿದ ಪ್ಲೇಟ್ನ ಅಂಚುಗಳು. ರೀಕ್ಯಾಪ್. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಶೀಟ್ಸ್ಗಳನ್ನು ತಯಾರಿಸುವುದು, ಟ್ಯಾಕ್ ವೆಲ್ಡ್ ಮಾಡುವುದು, GTAW ಮೂಲಕ ಡೌನ್ ಹ್ಯಾಂಡ್ ಪೊಸಿಷನ್ನಲ್ಲಿ 2 mm ದಪ್ಪದ ಅಲ್ಯೂಮಿನಿಯಂ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್, ಟಿ ಜಾಯಿಂಟ್ ಮತ್ತು ಕಾರ್ನರ್ ಜಾಯಿಂಟ್ಗಳನ್ನು ಅಸೆಸ್ ಮಾಡುವ ವೆಲ್ಡಿಂಗ್ ಪ್ರಾಸೆಸ್. ವೆಲ್ಡ್ಮೆನ್ಸ್ನಲ್ಲಿ ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.